ಕೆಲವೊಮ್ಮೆ ನಾವು ನಮ್ಮ ಜೀವಿತಗಳ ಮೂಲಕ ದೇವರನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ. ಆದರೆ ದೇವರು ಸುಳ್ಳುಗಾರನಲ್ಲ. ಆತ್ಮೀಯ ಸ್ನೇಹಿತರೆ, ದೇವರ ಜೀವವುಳ್ಳ ವಾಕ್ಯಗಳನ್ನು ಕಲಿತು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡಾಗ ಸಿಗುವ ಸಮಾಧಾನ ಹೇಳುತ್ತೀರದು ಅಲ್ಲವೇ? ಇತರರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ, ಅವರನ್ನು ದೇವರ ಬಳಿಗೆ ಕರೆತನ್ನಿರಿ. ಇಂದು ನಾವು ತೀತನ ಪತ್ರಿಕೆಯಲ್ಲಿನ ಅನಾದಿಕಾಲದ ವಾಗ್ದಾನ, ದೇವರ ಸ್ವಭಾವ, ಆತನ ಗುಣಲಕ್ಷಣಗಳು, ಸಭೆಯಲ್ಲಿ ಹಿರಿಯರ ನೇಮಕ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಸಂತೈಸುವ ನಾಲಿಗೆ ಜೀವವೃಕ್ಷವು, ಬಲತ್ಕರಿಸುವ ನಾಲಿಗೆ ಮನ ಮುರಿಯುವುದು. ಜ್ಞಾನೋಕ್ತಿಗಳು 15:4. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಆತನ ಕೃಪೆಯಿಂದ ಆತನ ವಾಕ್ಯಗಳನ್ನು ನಾವು ಅಧ್ಯಯನ ಮಾಡುತ್ತಾ ಬರುತ್ತಿದ್ದೇವೆ. ಪೌಲನು ತೀತನಿಗೆ ಬರೆದ ಪತ್ರಿಕೆಯ ಪೀಠಿಕೆ ಭಾಗವನ್ನು ನಾವು ಅಧ್ಯಯನ ಮಾಡಿ ಆತ್ಮಿಕ ಪ್ರಯೋಜನ ಹೊಂದಿಕೊಂಡವರಾಗಿ ಪೌಲನು ತೀತನಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರಿದರ ಮುಖ್ಯ ಪ್ರಸ್ತಾಪ ಸಭೆಯು ಒಂದು ಸಂಸ್ಥೆಯಾಗಿದೆ ಎಂಬುದಾಗಿ. ತೀತನ ಪತ್ರಿಕೆಯ ಪೀಠಿಕೆಯು ಎಲ್ಲ ಸಭಾಪಾಲನ ಪತ್ರಿಕೆಗಳಿಗೆ ಸಲ್ಲುವಂತಾದು. ಆದರೆ ಪೌಲನ ಇತರ ಪತ್ರಿಕೆಗಳಲ್ಲಿ ಇದು ಇಲ್ಲ. ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ದೇವರ ದಾಸನು ಯೇಸು ಕ್ರಿಸ್ತನ ಅಪೋಸ್ತಲನೂ ಆಗಿರುವ ಪೌಲನು ನಮ್ಮೆಲ್ಲರಿಗೆ ಹುದುವಾಗಿರುವ ನಂಬಿಕೆಯ ಸಂಬಂಧದಲ್ಲಿ ನನ್ನ ನಿಜ ಕುಮಾರನಾದ ತೀತನಿಗೆ ಬರೆಯುವುದೇನೆಂದರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ದಾಸನು ಅಂದರೆ ದಾಸನು ಎಂಬುದರ ಮೂಲ ಪದದ ಅರ್ಥ ಗುಲಾಮನು ಎಂಬುದಾಗಿದೆ. ತಾನು ದೇವರ ಗುಲಾಮನಾಗಿದ್ದೇನೆಂದು ಪೌಲನು ಹೇಳುತ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವ ಪ್ರಕಾರ ಗುಲಾಮನೆಂದರೆ ತನ್ನ ದನಿಗೆ ತನ್ನ ಜೀವಮಾನವೆಲ್ಲ ದಾಸನಾಗಿರುವುದಕ್ಕೆ ಒಪ್ಪಿಕೊಂಡವನು ಎಂಬುದಾಗಿದೆ. ಯೇಸು ಕ್ರಿಸ್ತನ ಅಪೋಸ್ತಲನು ಎಂಬುದಾಗಿ ನೋಡುವಾಗ ಪ್ರಿಯರೇ, ಪೌಲನು ತನ್ನ ಅಪೋಸ್ತಲತನವನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾನೆ. ತನ್ನ ಅಪೋಸ್ತಲತನವನ್ನು ಸಮರ್ಥಿಸಿಕೊಳ್ಳಲು ಕಾರಣವೆಂದರೆ ಅವನು ಸಾಂಸ್ಥಿಕ ಸಭೆಗೆ ಕೆಲವು ಸೂಚನೆಗಳನ್ನು ಕೊಡುವುದಕ್ಕಿದ್ದಾನೆ. ತನ್ನ ಸಭೆಯೊಂದಿಗೆ ಅಪೋಸ್ತಲರ ಮೂಲಕ ವ್ಯವಹರಿಸುವ ಬರಹಗಾರನಾದ ಕ್ರಿಸ್ತನಿಂದ ಈ ಸ್ತೋತ್ರಗಳು ಕೊಡಲ್ಪಟ್ಟಿವೆ. ಪ್ರಿಯರೇ, ತೀತನಿಗೆ ಬರೆದ ಪತ್ರಿಕೆಯು ಕರ್ತನಾದ ಯೇಸುವಿನಿಂದ ನಮಗೆ ಬಂದ ಸಂದೇಶವೂ ಆಗಿರುತ್ತದೆ. ನಮ್ಮೆಲ್ಲರಿಗೆ ಹುದುವಾಗಿರುವ ನಂಬಿಕೆ ಎಂಬುದಾಗಿ ನೋಡುವಾಗ ಪೌಲನು ನಂಬಿಕೆಗೋಸ್ಕರ ಎಂದು ಹೇಳದೆ ನಂಬಿಕೆಯ ಸಂಬಂಧದಲ್ಲಿ ಎಂದು ಹೇಳುತ್ತಾನೆ. ಅಂದರೆ ನಂಬಿಕೆಗನುಸಾರ. ಪ್ರಿಯರೇ, ದೇವರಿಂದ ಆರಿಸಲ್ಪಟ್ಟವರಿಗೆ ಇರತಕ್ಕ ನಂಬಿಕೆಯ ಮಟ್ಟಕ್ಕನುಸಾರವಾಗಿ. ಪ್ರಿಯ ಮಿತ್ರನೇ, ನೀನು ನಂಬುವಂತಾದ್ದು ನೀನು ರಕ್ಷಿಸಲ್ಪಟ್ಟವನೋ ಅಲ್ಲವೋ ಎಂಬುದರ ಮೇಲೆ ಆಧಾರಿತವಾಗಿಲ್ಲ. ಯೇಸು ಕ್ರಿಸ್ತನ ವಿಚಾರದಲ್ಲಿ ನೀನೇನು ನಂಬುತ್ತೀ? ಆತನ ಕ್ರೂಜೆಯ ಮರಣದ ಕುರಿತು ನೀನೇನು ನಂಬುತ್ತೀ? ಆತನ ಪುನರುತ್ಥಾನದ ಕುರಿತಾಗಿ ನೀನೇನು ನಂಬುತ್ತೀ? ಅದು ನಿನಗೆ ಯಾವ ಅರ್ಥ ಕೊಡುತ್ತದೆ? ಸತ್ಯವೇದವು ದೇವರ ವಾಕ್ಯವಾಗಿದೆ ಎಂದು ನೀನು ನಂಬುತ್ತೀಯೋ? ಈ ವಿವರಗಳ ಮೂಲಕ ನೀನು ಒಬ್ಬ ದೇವರ ಮಗುವಾಗಿದ್ದೀಯೋ ಇಲ್ಲವೋ ಎಂದು ನಾನು ಹೇಳಬಹುದು. ಇದು ಮಟ್ಟವಾಗಿದೆ ಪ್ರಿಯರೇ, ದೇವರಿಂದ ಆರಿಸಲ್ಪಟ್ಟವರ ನಂಬಿಕೆಗೆ ಅನುಸಾರವಾಗಿ. ದೇವರಿಂದ ಆರಿಸಲ್ಪಟ್ಟವರು ಎಂಬುದಾಗಿ ನೋಡುವಾಗ ರಕ್ಷಿಸಲ್ಪಟ್ಟವರನ್ನು ಪೌಲನು ಈ ರೀತಿ ಸಂಬೋಧಿಸುತ್ತಿದ್ದಾನೆ. ಆಯ್ಕೆಯ ಕುರಿತಾದ ಬೋಧನೆಯ ವಿಚಾರ ಅವನು ಚರ್ಚಿಸುವುದಿಲ್ಲ. ಭಕ್ತಿಯನ್ನುಂಟು ಮಾಡುವ ಸತ್ಯದ ಪರಿಜ್ಞಾನವು. ಇದನ್ನು ಹೀಗೆ ಭಾಷಾಂತರಿಸಬಹುದು. ಹೇಗೆಂದರೆ ಭಕ್ತಿಗನುಸಾರವಾದ ಸತ್ಯದ ಪರಿಜ್ಞಾನವು ಎಂಬುದಾಗಿ. ಪ್ರಿಯ ಮಿತ್ರನೇ, ನಿನ್ನಲ್ಲಿರುವ ಸತ್ಯವು ನಿನ್ನನ್ನು ಭಕ್ತಿಯ ಜೀವಿತಕ್ಕೆ ನಡೆಸುವುದಿಲ್ಲವಾದರೆ ನಿನ್ನ ನಂಬಿಕೆಯಲ್ಲಿ ಏನೋ ದೋಷವಿದೆ. ಒಬ್ಬ ಪ್ರಸಂಗಿಯು ಮದ್ಯಪಾನಿ
ಶಪಿಸುವವನು ಸ್ಥಳೀಯ ಕ್ಲಬ್ನ ಸಹವಾಸದಲ್ಲಿದ್ದಾನೆಂದು ನನಗೆ ತಿಳಿಸಲ್ಪಟ್ಟಿತು. ಭಾನುವಾರ ಅವನು ಪ್ರಸಂಗ ಮಾಡಿದಾಗ ಪ್ರತಿ ವಾರವೂ ಜನರು ಮುಂದೆ ಬರುತ್ತಿದ್ದರು. ಆ ಗುಂಪಿನ ಇನ್ನೊಬ್ಬರು ನನ್ನನ್ನು ಕೇಳಿದರು, ಈ ಮನುಷ್ಯನು ಹೇಗೆ ಅಭಿವೃದ್ಧಿಯಾಗುತ್ತಿದ್ದಾನೆ ಎಂದು. ನಾನು ಹೇಳಿದೆ, ಅವನು ಅಭಿವೃದ್ಧಿಯಾಗುತ್ತಿದ್ದಾನೆಂದು ನಾನು ಯಥಾರ್ಥವಾಗಿ ನಂಬುತ್ತಿಲ್ಲ. ಒಂದು ವೇಳೆ ಅವನು ಸಭೆಯಲ್ಲಿನ ಸಂಖ್ಯೆಯನ್ನು ವೃದ್ಧಿಸುತ್ತಿರಬಹುದು, ಆದರೆ ಕರ್ತನಾದ ಯೇಸು ಕ್ರಿಸ್ತನ ಸಭೆಯನ್ನು ಕಟ್ಟುತ್ತಿಲ್ಲ. ಸತ್ಯವು ನಮ್ಮನ್ನು ಭಕ್ತಿಗೆ ನಡೆಸುತ್ತದೆ. ಅದು ಭಕ್ತಿಗೆ ನಡೆಸದಿರುವುದಾದರೆ ಅದು ಸತ್ಯವೇ ಅಲ್ಲ. ಪ್ರೀತಿಯುಳ್ಳ ದೇವಜನರೇ, ಸುವಾರ್ತೆಯನ್ನು ನಂಬಿದಾಗ ಅದು ನಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ ಎಂಬ ಪ್ರಸ್ತಾಪದ ಕುರಿತು ಪೌಲನು ಹೆಚ್ಚು ಮಾತನಾಡುತ್ತಾನೆ. ಯಾಕಂದರೆ ಕ್ರೇತಾ ದ್ವೀಪದಲ್ಲಿನ ಜನರು ದೇವರ ಕೃಪೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದರು. ಅವರು ಹೇಳುತ್ತಿದ್ದದೇನೆಂದರೆ, ತಾವು ಕೃಪೆಯಿಂದ ರಕ್ಷಿಸಲ್ಪಟ್ಟಿರುವುದರಿಂದ ತಮಗೆ ಬೇಕಾದರೆ ಪಾಪದಲ್ಲಿ ಜೀವಿಸಬಹುದೆಂದು. ಈ ಮೊದಲ ವಚನದಲ್ಲೇ ಪೌಲನು ಅದಕ್ಕೆ ಉತ್ತರಿಸಿ ಹೇಳುವುದೇನೆಂದರೆ, ದೇವರ ಸತ್ಯವನ್ನು ನಂಬಿದಾಗ ಅದು ನಮ್ಮನ್ನು ಭಕ್ತಿಗೆ ನಡೆಸುತ್ತದೆಂದು. ಕೃಪೆಯು ನಮ್ಮನ್ನು ರಕ್ಷಿಸುತ್ತದೆ, ಆದರೆ ಅದು ನಮ್ಮ ಜೀವಿತಕ್ಕೆ ಕೆಲವು ಶಿಸ್ತನ್ನು ಕೂಡ ನಿಯಮಿಸುತ್ತದೆ. ನಾವು ಮೇಲ್ಮಟ್ಟದಲ್ಲಿ ಜೀವಿಸಬೇಕೆಂಬ ಕರೆ ಕೊಡುತ್ತದೆ. ಪಾಪಕ್ಕೆ ನೆವನವಾಗಿ ದೇವರ ಕೃಪೆಯನ್ನು ಎದುರು ತರಲು ಸಾಧ್ಯವಿಲ್ಲ ಪ್ರಿಯರೇ. ಕೃಪೆಯಿಂದ ರಕ್ಷಿಸಲ್ಪಡುತ್ತೇನೆಂದು ಪಾಪದಲ್ಲಿ ಜೀವಿಸಿದರೆ ನೀನು ಕೃಪೆಯಿಂದ ರಕ್ಷಿಸಲ್ಪಡಲಿಲ್ಲವೆಂದಾಯಿತು. ಪ್ರಿಯ ಮಿತ್ರನೇ, ನೀನು ರಕ್ಷಣೆಯನ್ನೇ ಹೊಂದಿಕೊಂಡಿಲ್ಲ. ಕೃಪೆಯಿಂದ ರಕ್ಷಣೆ ಹೊಂದುವುದು ಭಕ್ತಿಯ ಜೀವಿತಕ್ಕೆ ನಡೆಸುತ್ತದೆ. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನವನ್ನು, ಸುಳ್ಳಾಡದ ದೇವರು ಆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ಅನಾದಿ ಕಾಲದಲ್ಲಿ ವಾಗ್ದಾನ ಮಾಡಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿತ್ಯ ಜೀವನದ ನಿರೀಕ್ಷೆಯಲ್ಲಿ, ಇದರ ಅರ್ಥ ನಿತ್ಯ ಜೀವದ ನಿರೀಕ್ಷೆಯನ್ನು ಆತುಕೊಂಡು ಎಂಬುದಾಗಿ. ತೀತನ ಪತ್ರಿಕೆಯಲ್ಲಿ ಪೌಲನು ಕೃಪೆಯನ್ನು 3 ಕಾಲಗಳಿಗೆ ಸಂಬಂಧಿಸಿ ಹೇಳುತ್ತಾನೆಂದು ನೋಡುತ್ತೇವೆ. ತೀತ 2ನೇ ಅಧ್ಯಾಯ 11ರಿಂದ 13ರಲ್ಲಿ ಈ 3 ಕಾಣುತ್ತೇವೆ. ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಇದು ಭೂತಕಾಲ, ಅದು ನಮಗೆ ಬೋಧಿಸುತ್ತದೆ. ಇದು ವರ್ತಮಾನ ಕಾಲ. ಭಾಗ್ಯಕರವಾದ ನಿರೀಕ್ಷೆಯನ್ನು ಎದುರು ನೋಡುತ್ತಾ ಇದು ಭವಿಷ್ಯತ್ ಕಾಲವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ಈ ನಿರೀಕ್ಷೆಯ ಕುರಿತಾಗಿ ಮಾತನಾಡುತ್ತಿದ್ದಾನೆ. ನಾವು ಈ ನಿರೀಕ್ಷೆಯನ್ನು ಆಧರಿಸಿರಬೇಕೆಂದು ಹೇಳುತ್ತಾನೆ. ಸುಳ್ಳಾಡದ ದೇವರು ಎಂಬುದಾಗಿ ನೋಡುವಾಗ ಈ ನಿರೀಕ್ಷೆಯು ಸುಳ್ಳಾಡದ ದೇವರಿಂದ ವಾಗ್ದಾನ ಮಾಡಲ್ಪಟ್ಟದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ರಲ್ಲಿ ಪೌಲನು ಹೀಗೆ ಬರೆದಿದ್ದಾನೆ, ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ ಎಂಬುದಾಗಿ. ವಿಶ್ವಾಸಿಗಳಾದ ನಾವು ಕೆಲವೊಮ್ಮೆ ನಮ್ಮ ಜೀವಿತಗಳ ಮೂಲಕ ದೇವರನ್ನು ಸುಳ್ಳುಗಾರರನ್ನಾಗಿ ಮಾಡುತ್ತೇವೆ. ನಾವು ಯಾವುದನ್ನಾದರೂ ನಂಬುತ್ತೇವೆಂದು ಹೇಳುತ್ತೇವೆ, ಆದರೆ ನಿಜಕ್ಕೂ ನಂಬುವುದಿಲ್ಲ ಮತ್ತು ನಂಬದಿರುವಂತೆ ತೋರಿಸಿಕೊಳ್ಳುತ್ತೇವೆ. ಪೌಲನು ಹೇಳುತ್ತಾನೆ, ದೇವರು ಸುಳ್ಳಾಡಲಾರನು ಎಂದು. ಕರ್ತನಲ್ಲಿ ಪ್ರಿಯರೇ, ದೇವರು ಮಾಡಲಾಗದ ಕೆಲವು ಕಾರ್ಯಗಳ ಕುರಿತು ನಾನು ಪ್ರಸಂಗ ಮಾಡಬೇಕೆಂದಿದ್ದೆ. ಅದರಲ್ಲಿ ಇದು ಒಂದು. ದೇವರು ಕಾಣದ ಸಂಗತಿಯನ್ನು ನೀನು ಪ್ರತಿದಿನವೂ ನೋಡುತ್ತೀ ಎಂಬುದು ನಿನಗೆ ತಿಳಿದಿದೆಯೋ? ನೀನು ನಿನಗೆ ಸಮಾನನಾದವನನ್ನು ನೋಡಿರಬಹುದು, ಆದರೆ ದೇವರು ತನಗೆ ಸರಿ ಸಮಾನನಾದವನನ್ನು ಈವರೆಗೂ ನೋಡಿಲ್ಲ. ನಾವು ಸುಳ್ಳಾಡಬಹುದು, ದೇವರು ಯಾಕೆ ಸುಳ್ಳಾಡಲಾರನು? ದೇವರು ಮಾಡಲಾಗದನ್ನು ನೀನು ಮಾಡುತ್ತಿದ್ದಿ. ದೇವರು ತನಗೆ ತಾನು ಸತ್ಯವಂತನಾಗಿರತಕ್ಕದ್ದು. ಆತನು ಪರಿಶುದ್ಧನೂ ನೀತಿವಂತನೂ ಆಗಿದ್ದಾನೆ. ಇದು ಆತನ ಸ್ವಭಾವವಾಗಿದೆ ಮತ್ತು ಆತನ ಸ್ವಭಾವಾನುಸಾರ ಕೆಲ ಸಂಗತಿಗಳನ್ನು ಆತನು ಮಾಡಲಾಗುವುದಿಲ್ಲ. ಅದನ್ನು ಮಾಡುವುದು ಅಸಾಧ್ಯವೆಂದಲ್ಲ, ಆದರೆ ದೇವರು ತನ್ನ ಸ್ವಭಾವಕ್ಕೆ ಸರಿಯಾಗಿರುವವನಾದ್ದರಿಂದ ಅದನ್ನು ಆತನು ಮಾಡಲಾಗುವುದಿಲ್ಲ. ಪ್ರಿಯರೇ, ಆತನು ನೀತಿವಂತನು, ನ್ಯಾಯವಂತನು. ಆತನು ಎಂದಿಗೂ ಮೋಸಪಡಿಸುವವನಲ್ಲ. ಆತನು ನಂಬಿಕೆಗೆ ಯೋಗ್ಯನಾದವನು. ಅನಾದಿ ಕಾಲದಲ್ಲಿ ವಾಗ್ದಾನ ಮಾಡಿ ಎಂಬುದಾಗಿ ನೋಡುವಾಗ ಈ ವಾಗ್ದಾನವು ನಿತ್ಯತ್ವದಲ್ಲಿ ಮಾಡಲಾದದ್ದು. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನವನ್ನು, ತನ್ನ ಕ್ಲುಪ್ತ ಸಮಯದಲ್ಲಿ ವಾಗ್ದಾನ ನೆರವೇರಿಸಿ ಪ್ರಸಂಗದ ಮೂಲಕ ಪ್ರಕಟಿಸಿದನು. ಆ ಪ್ರಸಂಗೋದ್ಯೋಗವು
ನಮ್ಮ ರಕ್ಷಕನಾದ ದೇವರ ಅಪ್ಪಣೆಯ ಪ್ರಕಾರ ನನಗೆ ಒಪ್ಪಿಸಲ್ಪಟ್ಟದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ಲುಪ್ತ ಸಮಯದಲ್ಲಿ, ಅಂದರೆ ದೇವರ ಸ್ವಂತ ಕಾಲದಲ್ಲಿ ದೇವರು ತನ್ನ ಕಾರ್ಯಗಳನ್ನು ಕ್ರಮವಾಗಿ ಮಾಡುವವನಾಗಿದ್ದಾನೆ. ಬೇಸಿಗೆ ಬರುವ ಮೊದಲು ಪೀಚ್ ಮರ ಚಿಗುರುವಂತೆ ಮಾಡುತ್ತಾನೆ. ಮಂಜು ಬೀಳತೊಡಗುವಾಗ ಆ ಚಿಗುರುಗಳು ಹೊರಬರುವುದಿಲ್ಲ, ಆದರೆ ವಸಂತ ಕಾಲದವರೆಗೆ ಕಾಯುತ್ತದೆ. ಕ್ಲುಪ್ತ ಸಮಯದಲ್ಲಿ ವಾಗ್ದಾನ ನೆರವೇರಿಸಿ ಪ್ರಸಂಗದ ಮೂಲಕ ಪ್ರಕಟಿಸಿದನು. ಇಲ್ಲಿ ಪ್ರಸಂಗ ಎಂದು ಭಾಷಾಂತರವಾದ ಪದವು ಮೂಲ ಗ್ರೀಕ್ನಲ್ಲಿ ಘೋಷಿಸುವುದು ಎಂಬ ಅರ್ಥ ಕೊಡುತ್ತದೆ. ಆ ದಿನಗಳಲ್ಲಿ ಒಂದು ಘೋಷಣೆಯನ್ನೇನಾದರೂ ಮಾಡಬೇಕಾದರೆ ತುತ್ತೂರಿಯನ್ನು ಉಪಯೋಗಿಸುತ್ತಿದ್ದರು. ಒಬ್ಬ ಅರಸನಿಗೆ ಏನನ್ನಾದರೂ ಜನರಿಗೆ ತಿಳಿಸಬೇಕೆಂದಿದ್ದರೆ ಮೊದಲಿಗೆ ಒಬ್ಬ ತುತ್ತೂರಿ ಊದುತ್ತಿದ್ದನು. ಆ ಬಳಿಕ ಘೋಷಣೆಯು ಮಾಡಲ್ಪಡುತ್ತಿತ್ತು. ಇಲ್ಲಿನ ಅರ್ಥ ಅದೇ ಆಗಿದೆ. ದೇವರು ತನ್ನ ಸರಿಯಾದ ಸಮಯದಲ್ಲಿ ಘೋಷಣೆಯ ಮೂಲಕ ತನ್ನ ವಾಕ್ಯವನ್ನು ತಿಳಿಸಿದ್ದಾನೆಂದು ಪೌಲನು ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಪ್ರಸಂಗದ ಕೆಲಸವು ತನಗೆ ಕೊಡಲ್ಪಟ್ಟಿದೆ ಎಂದು ಬಳಿಕ ಹೇಳುತ್ತಾನೆ. ಅದು ನಮ್ಮ ರಕ್ಷಕನಾದ ದೇವರ ಅಪ್ಪಣೆಯ ಪ್ರಕಾರ ಎಂದು. ಪೌಲನು ತೀತನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ವಚನವನ್ನು ಗಮನಿಸಿರಿ. ನಂಬಿಕೆಯ ಸಂಬಂಧದಲ್ಲಿ ನನ್ನ ನಿಜ ಕುಮಾರನಾದ ತೀತನಿಗೆ ತಂದೆಯಾದ ದೇವರಿಂದಲೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಂದಲೂ ನಿನಗೆ ಕೃಪೆಯೂ ಶಾಂತಿಯೂ ಆಗಲಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ನಿಜ ಕುಮಾರನಾದ ತೀತನಿಗೆ ಎಂಬುದಾಗಿ ಹೇಳುವಾಗ ನನ್ನ ಯಥಾರ್ಥವಾದ ಮಗನಿಗೆ ಎಂದು ಪೌಲನು ತೀತನನ್ನು ರಕ್ಷಣೆಯ ಅನುಭವಕ್ಕೆ ನಡೆಸಿರುವುದರಿಂದ ತೀತನು ಪೌಲನಿಗೆ ಆತ್ಮೀಕ ಮಗನಾಗಿದ್ದನು. ಹುದುವಾಗಿರುವ ನಂಬಿಕೆ ಅಂದರೆ ಎಲ್ಲರೂ ನಂಬಿಕೊಂಡಿರುವ ಎಲ್ಲ ವಿಶ್ವಾಸಿಗಳಿಗೂ ಇರತಕ್ಕ ನಂಬಿಕೆ. ಪ್ರಿಯರೇ, ಅದು ಕರ್ತನಾದ ಯೇಸು ಕ್ರಿಸ್ತನ ಮೇಲಿರುವ ಜೀವವುಳ್ಳ ನಂಬಿಕೆಯಾಗಿದೆ. ತಂದೆಯಾದ ದೇವರಿಂದಲೂ ಕೃಪೆಯೂ ಶಾಂತಿಯೂ ಆಗಲಿ ಎಂಬುದಾಗಿ ನೋಡುವಾಗ ದೇವರ ಕೃಪೆಯು ಪ್ರತ್ಯಕ್ಷವಾಗಿರುವುದರಿಂದ ದೇವರು ನಮಗೆ ಕರುಣೆಯನ್ನು ದಯಪಾಲಿಸಿದ್ದಾನೆ. ನಿಮ್ಮ ಕುರಿತು ನನಗೆ ತಿಳಿದಿಲ್ಲ, ಆದರೆ ನಾನು ಅಪಾರವಾಗಿ ದೇವರ ಕರುಣೆಯನ್ನು ಹೊಂದಿದ್ದೇನೆ. ಆತನು ನನಗೆ ಒಳ್ಳೆಯವನಾಗಿದ್ದು ನನ್ನ ಅವಿಧೇಯತನಕ್ಕೆ ತಕ್ಕಂತೆ ನನ್ನೊಂದಿಗೆ ವರ್ತಿಸಲಿಲ್ಲ. ಅದಕ್ಕಾಗಿ ಆತನಿಗೆ ಕೃತಜ್ಞನಾಗಿದ್ದೇನೆ. ಆತನು ಬಹು ಒಳ್ಳೆಯವನಾಗಿದ್ದಾನೆ. ಕೃಪೆ, ಕರುಣೆ ಮತ್ತು ಶಾಂತಿ. ಶಾಂತಿಯು ವಿಶ್ವಾಸಿಯ ಈಗಿನ ಆಸ್ತಿಯಾಗಿದೆ. ಆದರೆ ಸಮಾಧಾನದ ಅರಸನು ಬರುವಾಗ ನಮಗೆ ಪೂರ್ಣ ಶಾಂತಿ ದೊರಕುತ್ತದೆ. ಇವೆಲ್ಲವೂ ತಂದೆಯಾದ ದೇವರಿಂದಲೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಂದಲೂ ದೊರಕುತ್ತವೆ. ಕರ್ತನಲ್ಲಿ ಪ್ರಿಯರೇ, ಕ್ರಮಬದ್ಧವಾದ ಸಭೆಯಲ್ಲಿ ತಕ್ಕ ಅರ್ಹತೆಯಿದ್ದು ಆರಿಸಲ್ಪಟ್ಟ ಹಿರಿಯರಿರಬೇಕು. ಇದು ಬಹು ಉದ್ದವಾದ ತಲೆಬರಹವಾಗಿದೆ, ಆದರೆ ಸತ್ಯವೇದದಲ್ಲಿ ಇದು ಬಹು ಮುಖ್ಯವಾದ ಭಾಗವಾಗಿದೆ. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನವನ್ನು, ನೀನು ಕ್ರೇತಾ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸಿ ಪಟ್ಟಣಗಳಲ್ಲೂ ಸಭೆಯ ಹಿರಿಯರನ್ನು ನೇಮಿಸಬೇಕೆಂದು ನಾನು ನಿನಗೆ ಅಪ್ಪಣೆ ಕೊಟ್ಟು ನಿನ್ನನ್ನು ಅಲ್ಲೇ ಬಿಟ್ಟು ಬಂದೆನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರೇತಾದಲ್ಲಿನ ಸ್ಥಳೀಯ ಸಭೆಗಳಲ್ಲಿ ಆತ್ಮಿಕ ನಾಯಕರಾಗಿ ಹಿರಿಯರನ್ನು ನೇಮಿಸಿ ಕ್ರಮಪಡಿಸಬೇಕೆಂದು ಪೌಲನು ತೀತನನ್ನು ಅಲ್ಲೇ ಬಿಟ್ಟು ಬಂದಿದ್ದನು. ಮೆಡಿಟರೇನಿಯನ್ ಸಮುದ್ರದಲ್ಲಿನ ದ್ವೀಪಗಳಲ್ಲಿ ಕ್ರೇತಾ ಅತೀ ದೊಡ್ಡದಾಗಿದೆ. ಎಲ್ಲ ಗ್ರೀಕ್ ದ್ವೀಪದ ಕುರಿತಾಗಿಯೂ ಅನೇಕ ದಂತಕಥೆಗಳು, ಸಾಂಪ್ರದಾಯಿಕತೆಗಳು ಹರಡಿಕೊಂಡಿದ್ದವು. ಆ ಕಥೆಗಳ ಪ್ರಕಾರ ಕ್ರೇತಕ್ಕೆ ಕಾನೂನನ್ನು ನೇಮಿಸಿದವನು ಮಿನೋಸ್ ಎಂಬಾತನು. ಅಲ್ಲಿದ್ದ ಅಜೇಯಿನ್ ಕಡಲ್ಗಳ್ಳರನ್ನು ಅವನು ಸೋಲಿಸಿ ಒಂದು ನೌಕಾಪಡೆಯನ್ನು ಅಲ್ಲಿ ಸ್ಥಾಪಿಸಿದನು. ಟ್ರೋಜನ್ ಯುದ್ಧದ ಬಳಿಕ ಅಲ್ಲಿನ ಪ್ರಾಮುಖ್ಯ ಪಟ್ಟಣಗಳು ತಮ್ಮದೇ ಸ್ವತಂತ್ರ ಪ್ರಜಾತಂತ್ರಗಳನ್ನು ಸ್ಥಾಪಿಸಿಕೊಂಡವು. ಸುಮಾರು ಕ್ರಿಸ್ತಪೂರ್ವ 87ರ ಸುಮಾರಿಗೆ ಕ್ರೇತವು ರೋಮ್ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿತು. ಅಲ್ಲಿನ ಮುಖ್ಯ ಪಟ್ಟಣಗಳು ಕೋನೋನ್ಸ್, ಸೈಡೋನಿಯಾ ಮತ್ತು ಗೋಟಿರ್ನಾಗಳು. ಮತ್ತು ಈ ಹೊತ್ತಿಗೆ ಆ ಎಲ್ಲ ಪಟ್ಟಣಗಳಲ್ಲಿಯೂ ಸಭೆಗಳು ಸ್ಥಾಪಿಸಲ್ಪಟ್ಟಿದ್ದವು. ಈ ದ್ವೀಪದಲ್ಲಿ ಪೌಲನು ಬಹು ಫಲಪ್ರದವಾದ ಸೌಹಾರ್ದಿಕ ಸೇವೆಯನ್ನು ಮಾಡಿರಬೇಕು. ಆದರೆ ಈ ಕುರಿತು ಸತ್ಯವೇದದಲ್ಲಿ ಯಾವ ದಾಖಲೆಯೂ ಇರುವುದಿಲ್ಲ. ಪ್ರಿಯರೇ, ರೋಮ್ಗೆ ಪ್ರಯಾಣಿಸುವ ಮೊದಲು ಅವನು ಕ್ರೇತಾ ದ್ವೀಪಕ್ಕೆ ಹೋಗಿದ್ದನೆಂಬುದಕ್ಕೆ
ಯಾವ ಆಧಾರವೂ ಇರುವುದಿಲ್ಲ. ಆದರೆ ಈ ಚಿಕ್ಕ ಪತ್ರಿಕೆಯಲ್ಲಿ ವಿವರಗಳ ಪ್ರಕಾರ ಅವನು ಅಲ್ಲಿದ್ದನೆಂದು ತಾನು ಹಾಗೂ ತೀತನು ಸ್ಥಾಪಿಸಿದ ಸಭೆಗಳನ್ನು ಕ್ರಮಪಡಿಸೋದಕ್ಕೋಸ್ಕರ ತೀತನನ್ನು ಬಿಟ್ಟು ಬಂದನೆಂದು ನಂಬುವುದಕ್ಕೆ ಆಧಾರಗಳಿರುತ್ತವೆ. ಪ್ರಿಯರೇ, ಕ್ರೇತವು ಬಹು ಕೆಟ್ಟ ಪ್ರದೇಶವಾಗಿತ್ತೆಂಬುದು ಸರ್ವವಿದಿತವಾದದ್ದು. ಅಲ್ಲಿನ ಜನರು ಒಳ್ಳೆಯವರಾಗಿರಲಿಲ್ಲ, ಅವರು ಸುಳ್ಳುಗಾರರು. ಅದಕ್ಕೆ ಆ ದಿನಗಳಲ್ಲಿ ಪ್ರಸಿದ್ಧರಾಗಿದ್ದಾರೆಂದು ಸ್ವತಃ ಪೌಲನೇ ಹೇಳುತ್ತಾನೆ. ಕ್ರೇತಾದವರಂತೆ ಮಾತನಾಡುವುದು ಎಂಬ ಮಾತೇ ಪ್ರಚಲಿತದಲ್ಲಿತ್ತು. 100 ಪಟ್ಟಣಗಳುಳ್ಳ ಕ್ರೇತವು ಇದನ್ನು ಅಲ್ಲಗಳೆಯಲಾಗದು. ಅವರು ಸುಳ್ಳೇ ಆಧಾರವಾಗಿರುವರಾದರೂ ಕೂಡ ಎಂದು ಅವರ ಕವಿಗಳೇ ಬರೆದಿರುತ್ತಾರೆ. ಪ್ರಿಯರೇ, ಅವರು ಸುಳ್ಳುಗಾರರಾಗಿದ್ದರೂ ಅವರ ಕುರಿತು ಪೌಲನು ಇನ್ನೂ ಅನೇಕ ಸಂಗತಿಗಳನ್ನು ಹೇಳುವುದಕ್ಕಿದ್ದರೂ ಅವರಲ್ಲನೇಕರು ದೇವರ ಕಡೆಗೆ ತಿರುಗಿಕೊಂಡರು. ಅವರ ಸಭೆಗಳನ್ನು ಕ್ರಮಪಡಿಸಬೇಕೆಂದು ಪೌಲನು ತೀತನಿಗೆ ಹೇಳುತ್ತಾನೆ. ಸಭೆಯ ಹಿರಿಯರನ್ನು ನೇಮಿಸು, ಕ್ರಮಕ್ಕೆ ಬಾರದಿರುವ ಕ್ರಮಗಳನ್ನು ಕ್ರಮಪಡಿಸು ಎಂಬುದಾಗಿ ನೋಡುವಾಗ ಹಿರಿಯರು ಸಭೆಗೆ ಒಂದು ವರದಾನವಾಗಿದ್ದಾರೆ. ತಲೆಯ ಮೇಲೆ ಕೈ ಇಟ್ಟು ಒಂದು ಚಿಕ್ಕ ವಿಧಿಯನ್ನನುಸರಿಸುವುದರಿಂದ ಯಾರೂ ಹಿರಿಯರಾಗುವುದಿಲ್ಲ. ಆದರೆ ಈ ರೀತಿ ಮಾಡುವುದು ಅವಶ್ಯವಾಗಿರಬಹುದು. ಕ್ರೇತಾದಲ್ಲಿನ ಸಭೆಗಳಲ್ಲಿ ಹಿರಿಯರಿದ್ದರು, ಆದರೆ ಅವರು ಪ್ರತಿಷ್ಠಿಸಲ್ಪಟ್ಟಿರಲಿಲ್ಲವೆಂದು ನನ್ನ ಅನಿಸಿಕೆ. ಅವರು ಸಭೆಯ ಮೇಲ್ವಿಚಾರಣೆ ನಡೆಸುವ ವರವಿದ್ದವರು, ಯಾವ ಅಧಿಕಾರವಿಲ್ಲದೆಯೂ ತಮ್ಮ ಕರ್ತವ್ಯಗಳನ್ನು ಮಾಡುವವರೂ ಆಗಿದ್ದರು. ಪ್ರಿಯರೇ, ತೀತನು ಹಿರಿಯರನ್ನು ಆರಿಸಿ ನೇಮಿಸಿ ಪ್ರತಿಷ್ಠಿಸಬೇಕೆಂದು ಹೇಳಲ್ಪಟ್ಟಿದೆ. ಇದು ಪಟ್ಟಣಗಳಲ್ಲೂ ಆಗಬೇಕಾಗಿತ್ತು. ನಾನು ನಿನಗೆ ಅಪ್ಪಣೆ ಕೊಟ್ಟು ಎಂಬುದಾಗಿ ನೋಡುವಾಗ, ತೀತನೇ, ನಾನು ನಿನ್ನನ್ನು ನೇಮಿಸಿದಂತೆ ನೀನು ಈ ಪಟ್ಟಣಗಳಲ್ಲಿ ಹಿರಿಯರನ್ನು ನೇಮಿಸಬೇಕು ಎಂದು ಪೌಲನು ಹೇಳುತ್ತಾನೆ. ಹಿರಿಯನಾಗಿ ನೇಮಕವಾದವನಿಗೆ ಹಿರಿತನದ ವರವಿರಬೇಕು. ಪ್ರಿಯರೇ, ಕೆಲವರು ಯಾವುದೇ ವರವಿಲ್ಲದಿದ್ದರೂ ಹಿರಿಯರಾಗಿ ನೇಮಕವಾಗಿರುತ್ತಾರೆ. ನಮ್ಮ ಸಭೆಗಳಲ್ಲಿ ಅರ್ಧದಷ್ಟು ಸಮಸ್ಯೆ ಇದೇ ಆಗಿರುತ್ತದೆ. ಇನ್ನರ್ಧ ಸಮಸ್ಯೆ ನಿಜವಾದ ವರವಿದ್ದವರು ಹಿರಿಯರಾಗಿ ನೇಮಕವಾಗದೇ ಇರುವುದು ಆಗಿದೆ. ಇದರ ಫಲವಾಗಿ ನಮ್ಮ ಸಭೆಗಳು ತಪ್ಪಾದ ವ್ಯಕ್ತಿಗಳ ಕೈಗೆ ಸಿಕ್ಕಿಬಿದ್ದು ಎಲ್ಲ ರೀತಿಯ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಸ್ಥಿತಿ, ನಮ್ಮ ಸಭೆಯ ಸ್ಥಿತಿ ಏನಾಗಿದೆ? ನಾವು ದೇವರಿಂದ ವರಗಳನ್ನು ಹೊಂದಿರುವುದಾದರೆ ಆ ವರಗಳನ್ನು ದೇವರ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳೋಣ. ಅದರಿಂದ ಆತನಿಗೆ ಮಹಿಮೆಯಾಗಲಿ, ಇತರರಿಗೆ ಪ್ರಯೋಜನವಾಗಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಾವು ನಿನ್ನ ಸಭೆಯ ಅಂಗಗಳಾಗಿರುವುದರಿಂದ ನೀನು ನಮಗೆ ಅನುಗ್ರಹಿಸಿಕೊಟ್ಟಂಥ ವರಗಳ ಮೂಲಕವಾಗಿ ನಿನ್ನ ಚಿತ್ತ ಪ್ರಕಾರ ನಡೆದು ನಿನ್ನನ್ನು ಘನಪಡಿಸುತ್ತಾ ಇತರರಿಗೆ ಪ್ರಯೋಜನವಾಗುವ ರೀತಿಯಲ್ಲಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು ಸ್ವಾಮಿ. ಅವರವರು ಇರುವಂಥ ಸ್ಥಳದಲ್ಲಿ ಅವರು ನಿನ್ನ ಬಳಿ ಬೇಡುವಾಗ, ಪ್ರಾರ್ಥಿಸುವಾಗ ಅವರ ಬಿನ್ನಹಗಳನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ಅವರು ಕೃಪೆಗೆ ಯೋಗ್ಯರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರು ಸತ್ಯವಂತನು. ನಾವು ನಮ್ಮ ಜೀವಿತದಲ್ಲಿ ಆತನನ್ನು ಕೆಲವೊಮ್ಮೆ ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ. ಬಹಳ ಎಚ್ಚರದಿಂದಿರೋಣ. ನಿತ್ಯತ್ವದಲ್ಲಿ ಮಾಡಲಾದ ವಾಗ್ದಾನಗಳು ದೇವರ ಸ್ವಂತ ಕಾಲದಲ್ಲಿ ತನ್ನ ಕಾರ್ಯಗಳನ್ನು ಕ್ರಮವಾಗಿ ಮಾಡುತ್ತಾನೆ. ಕೃಪೆ, ಕರುಣೆ, ಶಾಂತಿ ನಮ್ಮ ಆಸ್ತಿಯಾಗಿರೋದರಿಂದ ಅದರಲ್ಲಿ ದೃಢವಾಗಿ ನಿಲ್ಲೋಣ. ದೇವರನ್ನು ಮಹಿಮೆ ಪಡಿಸೋಣ. ಪ್ರಿಯ ವೀಕ್ಷಕರೇ, ಈ ಸೇವೆಯ ಮೇಲೆ ನೀವು ಇಟ್ಟ ಪ್ರೀತಿಗಾಗಿ, ನಿಮ್ಮ ಕರೆಗಳಿಗಾಗಿ ಕೃತಜ್ಞತೆಗಳು. ದಿನಾಲು ಆತ್ಮದಲ್ಲಿ ಬಲ ಹೊಂದಿರಿ. ತಪ್ಪದೇ ಕರೆ ಮಾಡಿರಿ. ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.